ಈಗ ನನ್ನ ಮಗನಿಗೆ ನಾನು ಕಾರ್ಪೆಂಟರ್, ಅವನಿಗೆ ನಾನು ಅದನ್ನು ಕಲಿಸ್ತಿದ್ದೀನಿ, ಅದು ಒಂದು ವಿದ್ಯೆ ಅಲ್ವಾ? ಸ್ಕೂಲ್ಗೆ ಕಲಿಸ್ಬೇಕು ಅಂತ ಏನು? ಈ ತರ ಪ್ರಶ್ನೆಗಳು ಬಂತು ನನಗೆ. ನಾನು ನನ್ನ ಮಗನನ್ನ ಅವನು ಬದುಕೋದು ನನಗೆ ಇಂಪಾರ್ಟೆಂಟ್. ಹೋಗಿ ಒಂದು ಕೆಲಸ ಮಾಡಿ, ನಾನು ನೀವು ಹೇಳಿದ ಹಾಗೆ ಕಡ್ಡಾಯವಾಗಿ 14 ವರ್ಷದ ಒಳಪಟ್ಟ ಮಕ್ಕಳನ್ನ ಶಾಲೆ ಕಳಿಸ್ತೀನಿ. ಆದ್ರೆ ನೀವು ನನಗೊಂದು ಮಾತು ಕೊಡ್ತೀರಾ, ಕಡ್ಡಾಯವಾಗಿ ಸರ್ಕಾರ ನಮಗೆ ಕೆಲಸ ಕೊಡಿಸುತ್ತಾ ಅಂತ ಕೇಳ್ಬಿಟ್ಟ. ಆ ಕ್ಷಣಕ್ಕೆ ನಾವು ಉತ್ತರ ಕೊಡಬೇಕು. ಕರೆಕ್ಟ್. ನಾ ಬಹಳ ಚೆನ್ನಾಗಿ ಮಾತಾಡಿದೆ, ಎಷ್ಟು ಅದ್ಭುತವಾದ. ಸರ್ಕಾರ ಎಲ್ರಿಗೂ ಕೆಲಸ ಕೊಡಕ್ಕಾಗತ್ತಾ? ಮತ್ತೆ ಕಾನೂನು ಹೆಂಗ್ ಮಾಡ್ತಾರೆ? ಕಾನೂನು ಮಾಡಿರೋ ಉದ್ದೇಶ ಏನು? ಸಪೋಸ್ ಯೋಚನೆ ಮಾಡಪ್ಪ, ನಿನ್ನ ಹಾಗೆ ಮಹಾತ್ಮ ಗಾಂಧಿ ಅವರ ಅಪ್ಪ ಹೇಳಿದಿದ್ರೆ ನಮಗೊಬ್ರು ಮಹಾತ್ಮ ಗಾಂಧಿ ಸಿಕ್ತಿದ್ರೇನಯ್ಯ? ನಿನ್ನ ಹಾಗೆ ಅಬ್ದುಲ್ ಕಲಾಂ ಅವ್ರ ತಂದೆ ನಂಗೆ ಹೇಳಿದಿದ್ರೆ ಪಕ್ಕದ ದೇಶದವ್ರು ನಮಗ್ ಬಾಂಬ್ ಹಾಕಕ್ ರೆಡಿ ಆಗಿದ್ದಾನೆ, ಅದನ್ನೆಲ್ಲ ಮಾಡಬೇಡ, ನೀನು ಮರಗೆಲ್ಸ ಮಾಡ್ಕೊಂಡು ಕೂತ್ಕೊ ಅಂತ ಹೇಳೋದಕ್ಕೆ ನೀನ್ ಯಾರಯ್ಯ? ಖಲೀಲ್ ಗಿಬ್ರಾನ್ ಒಬ್ಬ ದೊಡ್ಡ ಒಳ್ಳೆ ಮಾತು ಹೇಳಿದಾನೆ, ನಿನ್ನ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಜೀವನ ಸ್ವಪ್ರೇಮದ ಪುತ್ರ ಪುತ್ರಿಯರು, ನೀನು ಅವರ ದಾರಿಯನ್ನಲ್ಲ ಅಂತ ಹೇಳ್ತಾನೆ. ಅದರ ಅರ್ಥ ನಮಗೊಬ್ರು ಸೈಂಟಿಸ್ಟ್ ಬೇಕು, ನಮ್ಗೊಬ್ರು ರಾಷ್ಟ್ರಪತಿಗಳು ಬೇಕು, ಒಬ್ಬ ಪ್ರಧಾನಮಂತ್ರಿ ಬೇಕು ನಮ್ಗೆ. ನೀನ್ ಯಾರು? ನಿನ್ನ ಮಗ ಇಷ್ಟೇ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಜೀವನದ ಹಿಮ್ಮುಖವಾಗಿ ಹರಿಬಾರದು ಕಣೆ ಅಂತ ಆ ಕ್ಷಣಕ್ಕೆ ಕೇಳಿದೆ.